ಅಂತ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಅಂದಮೇಲೆ ಆಕೆ ಜಾತಕ ಕೂಡ ತುಂಬ ಮುಖ್ಯ ಆಗುತ್ತೆ. ಹಾಗಾದರೆ ಹೆಣ್ಣಿನ ಜಾತಕ ಏನು ಹೇಳುತ್ತೆ? ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದಿ ಶೋ. ನಾನು ಭಾವನಾ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗೋಪಾಲಕೃಷ್ಣ ಶಂಭು ಪಂಡಿತರು ನಮ್ಮ ಜೊತೆ ಇದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಪಂಡಿತರು ಯಾವಾಗಲೂ ಪುರುಷನ ಜಾತಕಕ್ಕೆ ಅತ್ಯಂತ ಪ್ರಾಮುಖ್ಯತೆ ಕೊಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಪುರುಷನಿಗೆ ಹೇಳೋದಾದ್ರೆ ರಾಜಯೋಗ ಅಂತ ಹೇಳ್ತಾರೆ. ಆದರೆ ಸ್ತ್ರೀಯರ ಜಾತಕ ನೋಡುವಾಗ ಈ ಒಂದು ರಾಜಯೋಗದ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ. ಹೆಣ್ಣಿಗೂ ರಾಜಯೋಗ ಇರುತ್ತಾ? ಖಂಡಿತವಾಗಿದೆ. ಯೋಗ ಅನ್ನೋದು ಎಲ್ಲರಿಗೂ ಒಂದೇ. ಯೋಗ ಮತ್ತು ವಿಯೋಗ ಎರಡು ಕೂಡುವುದನ್ನು ಯೋಗ ಅಂತ ಹೇಳ್ತಾರೆ. ವಿಯೋಗ ಅಂತಂದರೆ ಇವೆರಡು ಬೇರಾಗೋದು. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಹೆಣ್ಣಿಗೆ ಗಂಡಿಗೆ, ಹೆಣ್ಣು ಗಂಡು ಸೇರುವುದೇ ಯೋಗ. ಹೆಣ್ಣಿಗೆ ವಿವಾಹವಾಗೋದೇ ಒಂದು ಮಹಾರಾಜಯೋಗ ಅಂತ ಹೇಳಬೇಕು. ಹೆಣ್ಣಿಗೆ ವಿವಾಹ ಆಗೋದು ರಾಜಯೋಗ. ಅನೇಕರು ವಿವಾಹ ಆಗದೆ ಕುಮಾರಿಯಾಗಿರ್ತಾರೆ, ಆ ಜನ್ಮ ಕುಮಾರಿಯಾಗಿರ್ತಾರೆ. ಅವೆಲ್ಲವೂ ಆ ರಾಜಯೋಗ ಇಲ್ಲದೇ ಇರುವಂಥವ್ರು. ಹಾಗೆ ಹೆಣ್ಣಿಗೆ ರಾಜಯೋಗ ಅಂತಿದ್ದವರು ಇಂದಿನ ಕಾಲದಲ್ಲಿ ಹೆಣ್ಣಿಗೆ ಅಂಥ ಯೋಗ ಇದ್ದಿರೋದ್ರಿಂದಲೇ ದೊಡ್ಡ ದೊಡ್ಡ ಉದ್ಯಮದಲ್ಲಿರ್ತಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಅವ್ರ ಹೆಸರಲ್ಲೇ ನಡೆಸ್ತಾರೆ. ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಪುರುಷನಂತೆ ಆ ರಾಜಯೋಗದ ಏನು ಮಹತ್ವ ಇದೆಯೋ ಅದನ್ನು ಸಮಾಜಕ್ಕೆ ತೋರಿಸ್ತಾರೆ ಹೆಣ್ಣು. ಹಾಗಾಗಿ ಹೆಣ್ಣಿಗೆ ರಾಜಯೋಗ ಬಹಳ ಮುಖ್ಯ. ಹೆಣ್ಣಿನ ಜಾತಕದಲ್ಲಿ ಅಂತಹ ರಾಜಯೋಗಗಳು ಇದೆ ಅಂತ. ಇವಾಗ ಒಂದು ಜಾತಕದಲ್ಲಿ ರಾಜಯೋಗ ಇದೆ ಅಂತ ಆಗೋದಾದ್ರೆ ಆ ಗ್ರಹಗತಿಗಳು ಹೇಗಿರುತ್ತೆ ಆ ಜಾತಕದಲ್ಲಿ? ಸಾಮಾನ್ಯವಾಗಿ ಕರ್ಮಸ್ಥಾನ ಅಂತ 10ನೇ ಮನೆ, ಲಗ್ನದಿಂದ ಮತ್ತು ಚಂದ್ರನಿಂದ 10ನೇ ಮನೆಯನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ, ಕರ್ಮಸ್ಥಾನವನ್ನು. ಹಾಗೆ 9ನೇ ಮನೆಯನ್ನು ಭಾಗ್ಯ ಅಂತ ಹೇಳ್ತೇವೆ. 9 ಮತ್ತು 10 ಭಾಗ್ಯ ಮತ್ತು ಕರ್ಮಸ್ಥಾನದ ಅಧಿಪತಿಗಳು ಶುಭಗ್ರಹಗಳಾಗಿರಬೇಕು. ಉದಾಹರಣೆ ನಾವು ತಗೊಳ್ಬೇಕು ಅಂತಾದರೆ, ಈಗ ಒಂದು ಕನ್ಯಾ ಲಗ್ನ ಆಯಿತು ಅಂತಂದರೆ ಅಲ್ಲಿ ಭಾಗ್ಯಾಧಿಪತಿಯು ಶುಕ್ರನಾಗ್ತಾನೆ, ಕರ್ಮಾಧಿಪತಿ ಬುಧನಾಗ್ತಾನೆ. ಹಾಗೆ ಭಾಗ್ಯ ಮತ್ತು ಕರ್ಮಾಧಿಪತಿಗಳು ಚೆನ್ನಾಗಿದ್ದರೆ ಆಗ ಯೋಗಗಳಾಗ್ತದೆ. ರಾಜಯೋಗ ಆಗಬೇಕಿದ್ದರೆ 4 ಗ್ರಹಗಳು ಸೇರಬೇಕು ಅಂತಿದೆ. ಲಗ್ನವೂ ವರ್ಗೋತ್ತಮವಾಗಿರಬೇಕು. ವರ್ಗೋತ್ತಮ ಲಗ್ನ ಅಂತಂದರೆ ಆ ಲಗ್ನ ಮತ್ತು ಲಗ್ನದ ನವಾಂಶ ಸಮಾನವಾಗಿರಬೇಕು. ಉದಾಹರಣೆ ಸಿಂಹ ಲಗ್ನ ಆದರೆ ಸಿಂಹ ನವಾಂಶವನ್ನೇ ಹೊಂದಿರಬೇಕು, 5 ಹೊಂದಿರಬೇಕು. ಧನುರ್ ಲಗ್ನವಾಗಿ ಧನುರ್ ನವಾಂಶ ಅದು 9 ಹೊಂದಿದ್ದು, ಅದಕ್ಕೆ ವರ್ಗೋತ್ತಮ ಹೇಳ್ತೇವೆ. ಲಗ್ನವೂ ವರ್ಗೋತ್ತಮವಾಗಿರಬೇಕು. ಹಾಗೆ ಚಂದ್ರನಿಂದ ಹೊರತಾಗಿ 4 ಗ್ರಹಗಳು ಒಂದೇ ರಾಶಿಯಲ್ಲಿರಬೇಕು. ಸಾಮಾನ್ಯವಾಗಿ ಆ ರಾಶಿ ಗ್ರಹಗಳಿಗೆ ಕೇಂದ್ರ ಮತ್ತು ತ್ರಿಕೋಣಾಧಿಪತಿಗಳಾಗಿ ಸೇರಿದರೆ ಅದೊಂದು ಮಹಾರಾಜಯೋಗ ಅಂತ ಹೇಳ್ತೇವೆ. ಹಾಗಾಗಿ ಕೇಂದ್ರ ತ್ರಿಕೇಂದ್ರ ಅಂದರೆ 1, 4 ಮತ್ತು 7, 10 ಕೇಂದ್ರ, 5, 9 ಅಂದರೆ ತ್ರಿಕೋಣ. ಹಾಗಾಗಿ ಕೇಂದ್ರದಲ್ಲಿ ಕೇಂದ್ರಾಧಿಪತಿಗಳಿಗೆ ಶುಭಗ್ರಹಗಳಿಗೆ ಕೇಂದ್ರದಲ್ಲಿ ಅತಿಬಲ, ಪಾಪಗ್ರಹಗಳಿಗೆ ತ್ರಿಕೋಣದಲ್ಲಿ ಅತಿಬಲ. ಹಾಗಾಗಿ ಪಾಪಗ್ರಹಗಳು ಶುಭಗ್ರಹಗಳು ಸಮ್ಮಿಶ್ರವಾಗಿ ಕೇಂದ್ರ ಮತ್ತು ತ್ರಿಕೋಣಾಧಿಪತಿಗಳು ಸಮಾಗಮವಾಗಿ ಯಾವುದಾದ್ರು ಕೇಂದ್ರದಲ್ಲಿದ್ದರೆ ಅದೊಂದು ಉತ್ತಮವಾದಂಥ ರಾಜಯೋಗ. ಅದು ಹೆಣ್ಣಿಗಾದರೂ ಗಂಡಿಗಾದರೂ ಸ್ತ್ರೀಯರಿಗೂ ಸಹ ಪುರುಷರಂತೆ ಆ ರಾಜಯೋಗದ ಫಲವನ್ನು ಕೊಡ್ತದೆ. ಅಲ್ಲದೆ ಶುಕ್ರದೆಸೆ ಬಗ್ಗೆ ಜಾತಕದಲ್ಲಿ ಪ್ರಮುಖವಾಗಿ ನೋಡೋದು ಶುಕ್ರದೆಸೆ ಇದೆಯಾ ಆ ವ್ಯಕ್ತಿಗೆ ಅಂತ. ಈ ಶುಕ್ರದೆಸೆ ಅಂತ ಅಂದ್ರೆ ಏನು? ಹಾಗಾದ್ರೆ ಒಂದು ಜಾತಕದಲ್ಲಿ ಶುಕ್ರದೆಸೆ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಶುಕ್ರದೆಸೆ ಇದೆ ಅಂತ ಗೊತ್ತಾಗಬೇಕಿದ್ರೆ ಸಾಮಾನ್ಯವಾಗಿ ಹುಟ್ಟಿದ ಕೂಡಲೇ ಕೆಲವರಿಗೆ ಬರ್ತದೆ. ಶುಕ್ರ ಎಲ್ಲ ಗ್ರಹ ಜಾತಕದಲ್ಲೂ ಸಹ ಶ್ರೇಷ್ಠ. ಶುಕ್ರ ಅಂದರೆ ದೇವಗುರು ಅಂತ ಹೇಳ್ತೇವೆ. ಶುಕ್ಲ ಅಂದರೆ ಸಾಮಾನ್ಯವಾಗಿ ಶರೀರದಲ್ಲಿರುವಂತಹದ್ದು. ಶುಕ್ಲ ಅಂದರೆ ರೇತಸ್ಸು, ಅದು ಬಲ. ಪ್ರಪಂಚದಲ್ಲಿ ಒಬ್ಬನಿಗೆ ಶುಕ್ಲ ಬಲ ಇದೆ ಅಂತ ಆದರೆ ಅವನು ಎಲ್ಲ ಕಡೆಗೂ ವಿರಾಜನವಾಗ್ತಾನೆ, ಎಲ್ಲ ಕಡೆಗೂ ಅವನ ಇದು ಹಬ್ಬುತ್ತದೆ. ಅದಕ್ಕೋಸ್ಕರವಾಗಿ ಶುಕ್ರ ಅನ್ನುವಂಥವನು ಬಲವಾದಂಥ ಗ್ರಹ. ಹಾಗಾಗಿ ಶುಕ್ರನು ಯಾವ ಗ್ರಹ ಜಾತಕದಲ್ಲಿ ಸ್ಥಿರವಾಗಿರ್ತಾನೋ ಯೋಗ ಇರ್ತಾನೋ. ಯೋಗ ಅಂದರೆ ಶುಕ್ರ ಗ್ರಹರು ಸಾಮಾನ್ಯವಾಗಿ ಹುಟ್ಟುವಾಗ ಭರಣಿ ನಕ್ಷತ್ರದಲ್ಲಿ ಹುಟ್ಟುವಾಗಲೇ ಭರಣಿ, ಹುಬ್ಬ, ಪೂರ್ವಾಷಾಢ ಈ 3 ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಹುಟ್ಟುವಾಗಲೇ ಶುಕ್ರದಶೆ ಬರ್ತದೆ. ಹುಟ್ಟುವಾಗಲೇ ಶುಕ್ರದಶೆ ಬಂದರೆ ಒಳ್ಳೆಯ ವಿದ್ಯಾವಂತನಾಗ್ತಾನೆ. ಶುಕ್ರದಶ 20 ವರ್ಷ. ಇನ್ನು ಸ್ತ್ರೀಯರಿಗೆ ಶುಕ್ರದಶ ಬಂದರೆ ಸ್ವಲ್ಪ ಆರೋಗ್ಯಕ್ಕೆ. ಶುಕ್ರ ಅಂತಂದರೆ ಸಾಮಾನ್ಯವಾಗಿ ರಕ್ತಗಳ ಕಾರಕ. ಹಾಗಾಗಿ ಸ್ತ್ರೀಯರಿಗೆ ಶುಕ್ರಾದಿತ್ಯ ಸಂಧಿ ಕಾಲ ಅಂತಂದರೆ ಸಾಮಾನ್ಯವಾಗಿ ಹೇಳ್ತೇವೆ ಸ್ವಲ್ಪ ಕಠಿಣ ಕಾಲ, ರಕ್ತದ ಸಂಬಂಧಪಟ್ಟು ಅವರಿಗೆ ಕಾಲ. ಆದ್ದರಿಂದ ಸ್ತ್ರೀಯರಿಗೆ ಯಾವಾಗಲೂ ರಕ್ತದ ಒಂದು ಆ ಬಲ ಕಡಿಮೆ ಆಯಿತು ಅಂದರೆ ಅವರು ಅನಾರೋಗ್ಯರಾಗ್ತಾರೆ. ಅದಕ್ಕಾಗಿ ಶುಕ್ರದಶೆ ಬಂದರೆ ರಕ್ತ ಬಲವನ್ನು ಕಡಿಮೆ ಮಾಡ್ತಾನೆ. ಅದಕ್ಕಾಗಿ ಶುಕ್ರದಶೆ ಬಂದಾಗ ಸ್ತ್ರೀಯರಿಗೆ ಸ್ವಲ್ಪ ಕೆಡಕು. ಪುರುಷರಿಗೆ ಶುಕ್ರದಶೆ ಬಂತು ಅಂದರೆ ಶುಕ್ಲ ಬಲ ಹೆಚ್ಚಾಯಿತು, ಅವನಿಗೆ ಧೈರ್ಯ, ವೀರ್ಯ, ವಿಕ್ರಮಗಳನ್ನೆಲ್ಲ ಜಾಸ್ತಿ ಆಗ್ತದೆ. ಇನ್ನು ಶುಕ್ರ ದಶ ಯಾವಾಗ ಬರುತ್ತೆ ಅಂದರೆ ಅವರು ಹುಟ್ಟುವಂಥ ನಕ್ಷತ್ರಕ್ಕೆ ಅನುಗುಣವಾಗಿ ಬರ್ತದೆ. ಒಬ್ಬರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟೋದು ಅಂದರೆ ಮೊದಲಿಗೆ ಕೇತು ದಶ ಬರ್ತದೆ, ಆನಂತರ ಶುಕ್ರ ದಶ ಬರ್ತದೆ. ಒಬ್ಬರು ರೇವತಿಯಲ್ಲಿ ಹುಟ್ಟಿದ್ರೆ ಆಮೇಲೆ ಬುಧ ದಶ, ಕೇತು ದಶ, ಶುಕ್ರ ದಶ. ಇನ್ನು ಕೆಲವರು ಹುಟ್ಟುವಾಗಲೇ ಸೂರ್ಯ ದಶೆಯಲ್ಲಿ ಹುಟ್ಟುತ್ತಾರೆ. ಆಗ ಅವರಿಗೆ ಶುಕ್ರ ದಶೆ ಬರೋದು ಕಷ್ಟ. ಯಾಕೆಂದರೆ 120 ವರ್ಷ ಬದುಕಬೇಕಾಗತ್ತೆ. ಶುಕ್ರ ದಶೆ ಬರುವಾಗ 100 ವರ್ಷ ಅವನು ಬದುಕಿದ್ರೆ
101ನೇ ವರ್ಷದ ನಂತರ ಅವನಿಗೆ ಹೀಗೆ ಬರ್ತದೆ. ಯಾಕಂದರೆ ವಿಂಶೋತ್ತರಿ ದಶ, ಈ 9 ದಶೆಗಳು ಒಂದು ದಶಾಚಕ್ರ ಕಳಿಬೇಕು ಅಂದರೆ 120 ವರ್ಷ. ಹಾಗಾಗಿ ಇನ್ನು ಹುಟ್ಟುವಾಗ ಸೂರ್ಯ ದಶ ಏನೋ 1 ತಿಂಗಳ ಇದ್ದು ಹುಟ್ಟಿದ್ರೆ ಆಗ ಏನಾಗುತ್ತೆ ಅಂದರೆ 95 ವರ್ಷಕ್ಕೆ ಶುಕ್ರದಶೆ ಬರ್ತದೆ. ಅದು ಪ್ರಯೋಜನ ಇಲ್ಲ. ಶುಕ್ರದಶೆ ಮನುಷ್ಯನಿಗೆ ಒಳ್ಳೆಯ ವಯಸ್ಸಿನಲ್ಲಿ ಪ್ರಾಯ ಕಾಲದಲ್ಲಿ ಬರಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಬಂದರೆ ಒಳ್ಳೆಯ ವಿದ್ಯಾವಂತನಾಗ್ತಾನೆ. ಹಾಗೆ ಹೆಣ್ಣುಮಕ್ಕಳಿಗೆ ವಿವಾಹ ಕಾಲದಲ್ಲಿ ಶುಕ್ರದಶೆ ಬಂದರೆ ಒಳ್ಳೆಯ ಗಂಡ, ಒಳ್ಳೆಯ ಮನೆತನ, ಒಳ್ಳೆಯ ಸೌಭಾಗ್ಯ. ಶುಕ್ರನು ಸೌಭಾಗ್ಯವನ್ನು ಕೊಡ್ತಾನೆ. ಹೆಣ್ಣಿಗೆ ಶುಕ್ರು ಸಪ್ತಮದಲ್ಲಿದ್ದರೆ ಬಹಳ ಒಳ್ಳೆಯ ಮನೆತನವನ್ನು ಸೇರ್ತಾಳೆ. ಅದೇ ಗುರು ಸಪ್ತಮದಲ್ಲಿದ್ದರೆ ಬಹಳ ಸುಂದರವಾದಂಥ ಮತ್ತು ಬಲಿಷ್ಠವಾದ ಗಂಡ ಸಿಗ್ತಾನೆ. ಹಾಗಾಗಿ ಶುಕ್ರನು ಸಪ್ತಮ ಮತ್ತು ಗುರು ಸಪ್ತಮದಲ್ಲಿದ್ದರೆ ಹೆಣ್ಣಿಗೆ ಬಹಳ ಒಳ್ಳೆಯ ಸೌಭಾಗ್ಯ ಯೋಗ ಮತ್ತು ಮೇಲಾಗಿ ಒಳ್ಳೆಯ ರೀತಿಯಾದ ಗಂಡನ ಮನೆ ಸಿಗ್ತದೆ ಮತ್ತು ಒಳ್ಳೆಯ ಗಂಡ ಸಿಗ್ತಾನೆ. ಹಾಗಾಗಿ ಭಾವಿ ಪತಿಯಾಗುವವನು ಯಾರಿಗೆ ಸಪ್ತಮದಲ್ಲಿ ಗುರು ಇದ್ದಾನೋ ನಾವು ನೋಡ್ತೇವೆ, ಒಳ್ಳೆಯದು. ಅದೇ ಶನಿ ಇದ್ದು ಬಿಟ್ಟರೆ ಸಾಮಾನ್ಯವಾಗಿ ಸಪ್ತಮದಲ್ಲಿ ಶನಿ ಇದ್ದರೆ ವೃದ್ಧ ಗಂಡ ಸಿಗ್ತಾನೆ ಅಂತ ಅಂದರೆ ವಯಸ್ಸು ಡಿಫರೆನ್ಸ್ ಇದ್ದವನು, ಅಥವಾ ಎಳೆ ವಯಸ್ಸನಾದರೂ ಸಹ ಅವನ ಶರೀರ ಮುದಿತನವನ್ನು ಹೊಂದಿಟ್ಬಿಡ್ತದೆ, ದುರ್ಬಲನಾಗಿರ್ತಾನೆ, ರೋಗಿಷ್ಠನಾಗಿರ್ತಾನೆ. ಅದೇ ಸೂರ್ಯ ಇದ್ದರೆ ಬೇಗ ವಿಚ್ಛೇದನಗಳಾಗ್ತದೆ. ಹೀಗೆ ಸಪ್ತಮ ಭಾವದಲ್ಲಿರುವಂಥ ಗ್ರಹಗಳಿಂದ ಹೆಣ್ಣಿಗೆ ಆ ಒಂದು ವೈವಾಹಿಕ ಜೀವನ ಮತ್ತು ಅವರ ಜೀವನದಲ್ಲಿ ಶುಕ್ರ ದಶೆ ಬಲ ಇಲ್ಲನ್ನು ನೋಡೋದು. ಶುಕ್ರ ಸಾಮಾನ್ಯವಾಗಿ ಹೆಣ್ಣಿಗೆ ಹೇಗೆ ಅಶುಭವೋ ಹಾಗೆ ಶುಭನೂ ಹೌದು. ಶುಕ್ರ ಸರಿಯಾಗಿದ್ದರೆ ಅವರ ಜೀವನದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ಸೌಭಾಗ್ಯವನ್ನು ಹೊಂದ್ತಾರೆ. ಹಾಗಾಗಿ ಹೆಣ್ಣಿಗೆ ಸುಭಗೆ ಅಂತ ಕರೆದಿದ್ದಾರೆ, ಎಲ್ಲರಿಗೂ ಆ ಹೆಸರನ್ನು ಕರೆದಿಲ್ಲ. ಭಗವತಿ ಅಂತಂದರೆ ಭಗ ಅಂದರೆ ಐಶ್ವರ್ಯ. ಎಲ್ಲಿ ಭಗ ಅಸ್ಯ ಅಸ್ತೀತಿ ಭಗವತಿ ಅಂತ ಕರೆದಿದ್ದಾರೆ. ಹೆಣ್ಣಿನಲ್ಲಿ ಎಲ್ಲ ಐಶ್ವರ್ಯವೂ ಇದೆ. ಹಾಗಾಗಿ ಹೆಣ್ಣಿಗೆ ಸ್ತ್ರೀರತ್ನವೇಶ ಕಲ್ಯಾಣಿ ತ್ವಯಾ ಕಸ್ಮಾನ ಗೃಹೀತೆ ಅಂತ ಸಪ್ತಶತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ನೀನು ಸ್ತ್ರೀರತ್ನ ಅಂತ. ಈ ನವರತ್ನ 9 ಆದರೆ 10ನೇದಾದದ್ದು ಸ್ತ್ರೀರತ್ನ. ಹಾಗಾಗಿ ಸಮಾಜದಲ್ಲಿ ಹಿಂದಿನಿಂದ ಹೆಣ್ಣಿಗೆ ಅತ್ಯಂತ ಉತ್ಕೃಷ್ಟವಾದಂಥ ಒಂದು ಹೆಸರು, ಸ್ಥಾನಮಾನ ಇದೆ. ಅದಕ್ಕಾಗಿ ಭಗವತಿ ಅಂತ ಕರೆದಾದರೆ ಅವಳಲ್ಲಿ ಎಲ್ಲ ಸಂಪತ್ತನ್ನು ಕೊಡುವಂಥ ಶಕ್ತಿ ಇದೆ. ಆದ್ದರಿಂದ ಈ ಒಂದು ಹೆಣ್ಣಿನ ಸ್ಥಾನ ಅನ್ನುವಂಥದ್ದು ಬಹಳ ದೊಡ್ಡದು. ಸ್ತ್ರೀ ಜಾತಕ ಅಂದರೆ ಪುರುಷನಿಗಿಂತಲೂ ಶ್ರೇಷ್ಠವಾಗಿರಬೇಕು, ಶ್ರೇಷ್ಠವಾಗಿರುತ್ತೆ. ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡಿತೀನಿ. ವೀಕ್ಷಕರೇ, ಈಗಾಗಲೇ ಶುಕ್ರ ದಶೆ ಬಗ್ಗೆ ಮಾತಾಡಿದ್ವಿ. ಗುರುಬಲ ಕೂಡ ತುಂಬ ಮುಖ್ಯ ಅಂತ ಹೇಳ್ತಾರೆ.